ಸರ್, ಇಲ್ಲಿ ಮಡಿವಾಳ FSL ವರದಿಗೆ ಕಳಿಸಿದಾರಲ್ಲ ಸರ್, ಏನು ಅವರು ಖಾಸಗಿಯವರು ಮತ್ತು ಸರ್ಕಾರದಿಂದ ಇರೋದು ಅವು ಯಾವುದು ಸಹ ವಶಪಡಿಸಿಕೊಂಡು ಪೊಲೀಸರೇ SP ಸರ್ಕಲಿಂದ ಪೊಲೀಸ್ DSP ಇದಕ್ಕೆಲ್ಲದಕ್ಕೂ ಕಾರಣ ಬಳ್ಳಾರಿ ನಗರದ DSPನೇ ಮೇನ್. ನೇರವಾಗಿ ನಂದಾರೆಡ್ಡಿ ಅವರೇ ಪೊಲೀಸರೇ SP ಸರ್ಕಲಿಂದ ಅವ್ರು ಬರ್ತಾ ಇರಲಿಲ್ಲ, ನಮ್ಮ ಮನೆಯವರೆಗೆ ತಗೊಂಡಿದ್ದೆ. ಅದು ಕೂಡ ಏನಂತಂದ್ರೆ ಇಲ್ಲಿ ಫೈರಿಂಗ್ ಆಗ್ತಾ ಇದೆ, ಕಲ್ಲುಗಳು ಬಿದ್ದಿದೆ, ನಾವೆಲ್ಲರೂ ಒಳಗಡೆ ಬರ್ತಾ ಇದ್ದೀವಿ. ಅವನ DSPನೇ SP ಸರ್ಕಲಿಂದ ಹಿಡಿದು ಪೊಲೀಸ್ ರಕ್ಷಣೆ ಕೊಟ್ಟವನಿಗೆ ನಮ್ಮ ಮನೆಯವರಿಗೆ ಕರ್ಕೊಂಡು ಬಂದು ಅವನ ಸಮಕ್ಷಮದಲ್ಲೇ ಮನೆ ಮೇಲೆ ಕಲ್ಲುಗಳು, ಬಾಟಲ್ಗಳು, ಫೈರಿಂಗ್ ಎಲ್ಲ ಮಾಡಿದಂತೆ. ನಂದಾರೆಡ್ಡಿ ಪೂರ್ತಿ ಚಂದ್ರಕಾಂತ್ ನಂದರ್ ಸತೀಶ್ ರೆಡ್ಡಿ ನಿನ್ನೇನು ನಮ್ಮ ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ನಾಗೇಂದ್ರ ಅವರು ಬಿಹಾರ ಮಾಡಕ್ ಹೊಂಟಾರ, ಏನು ಉತ್ತರ ಪ್ರದೇಶ ಮಾಡಕ್ ಹೊಂಟಾರ ಅಂತೇಳಿ ಸತೀಶ್ ರೆಡ್ಡಿ ಜೊತೆ ಸತೀಶ್ ರೆಡ್ಡಿದು ಬರ್ತ್ಡೇ ಕಾರ್ಯಕ್ರಮ ಟರ್ಬನ್ ಹಾಕೊಂಡಿದ್ರು ಗನ್ಮೆನ್ಗಳಿದೆ ನೋಡಿ. ಇಲ್ಲಿ ಯಾರು ಫೈರ್ ಮಾಡಿದಾರಲ್ಲ, ಇಲ್ಲ ನಾನು ಮೀಡಿಯಾ ಗ್ರೂಪ್ ಆಗ್ತೀನಿ. ಇದು ಹೆಣ್ಣೆ ಇದೆ ನೋಡಿ, ಟರ್ಬನ್ ಹಾಕೊಂಡಿದ್ದು ಇಲ್ಲಿ ಹೋಗಿ ಹಾಕಿದ್ದಾರೆ. ರೆಡ್ ಅಂದ್ರೆ ಫೈಲ್ ಮಾಡಿದಾರಲ್ಲ, ಅವ್ರು ಫೈಲ್ ಮಾಡಿದ್ರು ಬಂದು ಇಲ್ಲೇ ಹೋಗ್ತದೆ. ಅದೇ ದೇವಸ್ಥಾನ ಈ ವಿಡಿಯೋ ಇಲ್ಲಿ ಹಾಕಿಲ್ಲ ಆಗ್ಬಾರ್ದು. ಏನು ನಿನ್ ಬಾ ಟೋಟಲ್ ಎಂಟೈರ್ ಗಾಂಜಾ ಪೆಟ್ಲರ್ ನಂಬರ್ 50 kg. ಹೆಸರೇನು ಸರ್? ಒಂದು ದೌಲಾ ಅಂತ ಹೇಳಿ. ಬರುತ್ತಿದ್ದ ಅವನಿಗೆ ಲೈಟಿಂಗ್ ಬಿಟ್ಟು ಅವನು ದೌಲಾ MLA ಅವನ ಫೋನ್, ಅವನು ವಾಟ್ಸಪ್ಪಲ್ಲಿ ಅವನು MLA ಫೋನ್ ಇಟ್ಕೊಂಡಿದ್ದಾನೆ, ರೀಲ್ ಮಾಡ್ಕೊಂಡಿದ್ದಾನೆ. ಈಗ ಅವನು ಬರೋದು ಮಾತಾಡ್ತೇನೆ. ಸರ್, ಬಳ್ಳಾರಿ ನಗರದ ಗಾಂಜಾ ಪೆಡ್ಲರ್ ದೌಲಾನ ಇಡೀ ಕಲ್ಯಾಣ ಕರ್ನಾಟಕ ಸುಮಾರು 18 ಠಾಣೆಗಳಲ್ಲಿ ಅವನ ವಿರುದ್ಧ ಕೇಸ್ ಇದೆ ಸರ್. ಪ್ರೆಸೆಂಟ್ 50 ಮೇಲೆ ಕೇಸ್, 50 ಮೇಲೆ. ಅವನ್ನ ಕುಡಿಸ್ಕೊಂಡು ಅವನ ಮೇಲೆ ಕಾಲಕೊಂಡು ಅವನ ಹತ್ರ ಬಂದು ಮಾತಾಡ್ತಾರೆ. ಅವನ ಮೊಬೈಲಲ್ಲಿ ಅವ್ನು ರೆಕಾರ್ಡ್ ಮಾಡ್ಕೊಂಡು ಅವನೇ ರೀಲ್ ಮಾಡಿಬಿಟ್ಟಿಲ್ಲ. ಬಾಸ್ ಕಾಲಿಂಗ್ ಅಂತ ನಿನ್ನೇನೋ ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಏನೋ ಅವ್ರು ಹೇಳ್ತಾ ಇದ್ರಂತೆ, ಬಿಹಾರ್ ಮಾಡಕ್ ಹೊಂಟಾರ, ಅವರು ಏನೋ ಉತ್ತರ ಪ್ರದೇಶ ಮಾಡಕ್ ಹೊಂಟಾರ ಅಂತೇಳಿ ಹೇಳ್ತಾ ಇದ್ರಂತೆ. ಬಹುಶಃ ಬಿಹಾರ್ ಮಾಡಕ್ ಹೊರಟಿರೋದು ಕಾಂಗ್ರೆಸ್ಸಿನ ನಾಯಕರು, ಅವ್ರ ಭಾಗದಲ್ಲಿದ್ದಂಥ ಶಾಸಕರು. ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋಂಥ ನಾವಂತೂ ಯಾರು ಅಲ್ಲ. ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ. ಇವತ್ತು ಅವರೇ ಇವತ್ತು ಬಿಹಾರನ್ನು ಮಾಡಬೇಕಂತೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ ಮಾಡಿದ್ರು ಅನ್ನೋಂಥ ಅವರು ಹೇಳಕ್ ಹೊಂಟಿದ್ದಾರೆ. ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ,
ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ, ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ, ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತೇನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ, ಯಾರು ಅವ್ರ ಜೀವ ಹೋಗಿದೆ ಅವ್ರಿಗೆ ಜೀವ ಹೋದಂಥವ್ರನ್ನ ಅವ್ರಿಗೆ ಏನನ್ನ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕಾದ್ರಿನ ಇದರಲ್ಲಿ ತಪ್ಪಿದಸ್ಥರು ಯಾರಿದಾರ, ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು, ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸಿದ ಆಗುತ್ತೆ. ಎಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇದಕ್ಕೋಸ್ಕರ ತಪ್ಪಿಸ್ಕೋಬೇಕು ಅನ್ನೋ ಕಾರಣದಿಂದ ಬೇರೆ ಆರಿಸಿದಂಥವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡೋಂಥ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಸರ್, ಈ ಪ್ರಕರಣ ದೆಹಲಿ ಮಟ್ಟದಲ್ಲಿ ಸದ್ದು ಮಾಡಿದೆ, ಗಲ್ಭ ಪ್ರಕರಣ. ನೀವೇನಾದ್ರೂ ಸಿಬಿಐ ತನಿಖೆಗೆ ಏನಾದ್ರು ಶಿಫಾರಸು ಮಾಡ್ತೀರಾ? ಸಿಬಿಐ ಏನಾದ್ರು ಒತ್ತಾಯ ಮಾಡ್ತೀರಾ? ನಿನ್ನೆನೆ ಮಾಡಿದರು. ನಿನ್ನೆ ಸಿಬಿಐ ಅಥವಾ ರಿಟೈರ್ಡ್ ಜಡ್ಜ್ ಹೇಳಿದರು. ಒಂದು ವಿಚಾರ ಹೇಳ್ತೀನಿ ನೋಡಿ. ನಾಗೇಂದ್ರ ಒಂದು ಕಾಲದಲ್ಲಿ ಆ ವಿರೋಧ ಜನರ ಗುಂಪಲ್ಲಿ ಇದ್ದು ಆ ರೌಡಿ ಗ್ಯಾಂಗ್ ಕೆಲಸ ಮಾಡ್ತಾ ಇದ್ದವನ್ನ ಆ ಬದುಕು ಬಿಟ್ಟು ಶ್ರಾಮ ನಿರ್ಮಾಲಕನಾಗಿ ಬಂದು ಒಳ್ಳೆ ಬದುಕನ್ನು ದುಡಿಯೋದನ್ನು ಕಲಿಸ್ಕೊಡ್ತೀವಿ, ದುಡಿದು ಬದುಕೋದನ್ನು ನೀನು ಕಲಿಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ಎಸ್ ಟಿ ರಿಸರ್ವೇಷನ್ ಆದ ತಕ್ಷಣ ಶಾಸಕನಾಗಿ ಮಾಡಿದ್ವಿ. ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೋದಾಗಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು, ರಾಜಕೀಯ ಗುರುಗಳು ಅಂತೇಳಿ ಮಾತಾಡೋದು ಒಂದು ಕಡೆ. ಇವತ್ತು ಕಂಪ್ಲೀಟ್ ನಾಗೇಂದ್ರ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ವಿಶೇಷವಾಗಿ 180 ಕೋಟಿ ಹಗರಣದಲ್ಲಿ, ಇನ್ನು ಸಿಬಿಐ ಕೇಸ್ಗಳಂತೂ 9 ಕೇಸ್ಗಳು, SIT ಕೇಸ್ಗಳು 25-30 ಕೇಸ್ಗಳು, ಚೆಕ್ ಬೌನ್ಸ್ ಕೇಸ್ಗಳು. ಅವ್ನು ಪೂರ್ತಿ ಕೇಸ್ಗಳಲ್ಲಿ ಮುಳುಗೋಗಿದ್ದಾನೆ. ಈಜಾಡಿ ದಡೆಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ. ನಾನು ಭಾಳ ತಾಳ್ಮೆಯಿಂದ ಅವನ ಬಗ್ಗೆ ನಾವು ಎಲ್ಲಿ ಕೂಡ ಮಾತಾಡಿದ್ವಿ. ನಿನ್ನೆ ಇದ್ದಕ್ಕಿದ್ದಂಗೆ ಬಂದು ನಾಲ್ಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಹೇಗೆ ಬೇಕಿದ್ರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಗಲ್ಲು, ನನ್ನ ಮನೆ ಮೇಲೆ ಇಂದ ಪೆಟ್ರೋಲ್ ಬಾಂಬ್ ಹಾಕಿದ್ದೀವಿ, ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನ ಏನು ಯೂಸ್ ಮಾಡಿದ್ದಾನೆ, ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು. ಇನ್ನು ಮುಂದೆ ಏನಾದರೂ ಇದೇ ರೀತಿ ಮಾತಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಮಾತ್ರ ಭಾಳ ಗಂಭೀರವಾಗಿ ಜನರು ಬುದ್ಧಿ ಕಲಿಸ್ಕೊಡ್ತಾರೆ. ನಾಳೆ ನಿನಗೆ ರಾಜಕೀಯವಾಗಿ ನಿಂದು ಮುಗಿದೋದು ಕತೆ. ಮತ್ತು ಇದೇ ವಾಲ್ಮೀಕಿ ವಿಗ್ರಹ SP ಸರ್ಕಲಲ್ಲಿ ಇದೆ. ವಾಲ್ಮೀಕಿ ವೃತ್ತ ಇದ್ದೀವಿ. ಅಲ್ಲೇ ಬಂದು ಇನ್ನೊಂದು ಪುತ್ಥಳಿ ಮಾಡೋದಾಯಿತು ಅಂತಂದರೆ ಅದಕ್ಕೂ ನಾವು ಯಾರೂ ಅಡ್ಡಿಪಡಿಸಿಲ್ಲ. ಬ್ಯಾನರ್ಗಳನ್ನ ತೊಗೊಂಡು ಬಂದು ಇಲ್ಲಿ ಆಗ್ತಾ ಇರೋದಕ್ಕೂ ಯಾರು ಬೇಡ ಅಂತ ಹೇಳಿಲ್ಲ. ಮನೆ ಹಾದಿಗೆ ಕಾರು ಹೋಗೋ ರೋಡ್ಗೆ ಅಡ್ಡ ಹಾಕಿ ನಿಮ್ಮ ಪರೀಕ್ಷೆ ಮಾಡಬೇಕಂತೇಳಿ ಅವ್ರು ಬಂದಿದ್ದೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಂತೇಳಿ ಎಲ್ಲರಿಗೂ ಗೊತ್ತಿರೋಂಥ ಒಂದು ವಿಷಯ. ಅವರು ಡೆಕೋರೇಷನ್ಸ್ 3-4 ದಿನದಿಂದ ಮಾಡ್ತಾನೆ ಇದ್ದಾರೆ. ಹಾಗಾಗಿ ನಾಗೇಂದ್ರ ಇಬ್ಬರು ಕೂಡ ಏನಿದ್ರು ಹುಚ್ಚು. ನಾನು ಮಾಧ್ಯಮಗಳ ಮೂಲಕ ನಿಮ್ಮಿಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ಅವನು ಬರುತ್ತಿದ್ದ ಕಣ್ಮರೆಯಾಗಿದ್ದಂಥವ್ರು ನಿಮ್ಮ ದಬ್ಬಾಳಿಕೆಗೆ ನಿಮಗೆ ತಪ್ಕೊಳ್ಳೋಕ್ಕಾಗಲಿಲ್ಲ. ನಿಮ್ಮ ಅದೃಷ್ಟ ಇವತ್ತೇನಂತಂದರೆ ಅವ್ನು ತಪ್ಪು ಮಾಡ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಅವ್ರನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡಂತಿಕೆ ಕೊಟ್ಟು ಕಳಿಸಿದ್ದಾರೆ. ಆ ದೊಡ್ಡಂತಿಕೆ ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದರೆ ನೀವು ಈಗಾಗಲೇ ಜೀರೋಗಳಾಗೋಗಿದ್ದೀರಿ. 28ಕ್ಕೆ ನೀವೆಲ್ಲ ಕಾಲ ಮುಗಿಯುತ್ತೆ. ರಾಜಕೀಯ ಅನ್ನೋದು ಶಾಶ್ವತವಾಗಿ ಯಾರೂ ಕೂಡ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.